ಆಯ್ತು, ಸರಿ. ಈ ಕೇಸ್ ಹೆಂಗೆ ಶುರುವಾಯಿತು ಅನ್ನೋದು ಅರ್ಥ ಮಾಡ್ಕೋಬೇಕು. ಉಡುಪಿಯ ಆ ಕಾಲೇಜು ವಿದ್ಯಾರ್ಥಿನಿಯರು ಹೈಕೋರ್ಟಿಗೆ ಬಂದ್ರಲ್ಲ, ಅದು ಗರ್ಲ್ಸ್ ಕಾಲೇಜು. ಹಿಜಾಬಿನ ಉದ್ದೇಶ ಪರಪುರುಷರಿಗೆ, ನಿಮ್ಮ ಗಂಡ ರಕ್ತ ಸಂಬಂಧಿಗಳನ್ನು ಹೊರತುಪಡಿಸಿ ಗೈರ್ ಮೆಹರಮ್ ಅಂತ ಕರೀತಾರೆ, ಅವರಿಗೆ ನಿಮ್ಮ ತಲೆಗೂದಲು ಕಾಣಿಸಬಾರ್ದು ಅಂತ ಕಟ್ಟಳೆ ಇರೋದು. ಗರ್ಲ್ಸ್ ಕಾಲೇಜಿನಲ್ಲಿ ಅಂತ ಪರಪುರುಷರಿಗೆ ತಲೆಗೂದಲು ಕಾಣಿಸೋದ್ರಿ ಅಂತ ಕೇಳಿದ್ದಕ್ಕೆ ವಾದ ಏನು ಬಂತು? ಪಾಠ ಮಾಡ್ತಾರಲ್ಲ ಲೆಕ್ಚರರು, ಪುರುಷರಿದ್ದಾರೆ, ಅವರು ಗಂಡಸರಿದ್ದಾರೆ. ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಅನ್ನೋದರಿಂದ ಹಿಡಿದು ಗುರು ಒಬ್ಬ ಪರಪುರುಷ ಅನ್ನೋ ತನಕದ್ದು ವಾದ ಬಂತದ್ದು. ಇರಲಿ, ಅವರವರ ನಂಬಿಕೆ. ಶಿವದಾರಕ್ಕೆ ಜನಿವಾರಕ್ಕೆ ಅಂತ ಯಾವ ಕಟ್ಟಳೆ ಇದೆ? ರುದ್ರಾಕ್ಷಿಗಂತ ಯಾವ ಕಟ್ಟಳೆ ಇದೆ? ಮೂಲ ಪ್ರಶ್ನೆ ಇರೋದು ಅದು. ಆಮೇಲೆ ಸಂಜೆ 7 ಗಂಟೆಗೂ ಡಿಬೇಟ್ ಮಾಡೋದಪ್ಪ ಇದನ್ನ. ರಿಯಾಜ್ ಕಡಂಬು SDPIನ ನಾಯಕ. ನಾನು ಬೇರೆ ಬೇರೆ ಸಮುದಾಯಗಳಲ್ಲಿನ ಪಿಡುಗುಗಳ ಬಗ್ಗೆ ಮಾತಾಡ್ತಾ ಇದ್ದೆ. ನನಗೆ ಈಗಲೂ ನೆನಪಾಗೋದು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ನಡೀತಾ ಇತ್ತು. ಮಡೆ ಸ್ನಾನ, ಬ್ರಾಹ್ಮಣರು ಊಟ ಮಾಡಿಬಿಟ್ಟ ಎಲೆಗಳ ಮೇಲೆ ಸುತ್ತಲಿನ ಬುಡಕಟ್ಟು ಸಮುದಾಯದ ಜನ ಉರುಳದಂತೆ ಮಡೆ ಸ್ನಾನ, ಅದು ದೇವರಿಗೆ ಸೇವೆ ಅಂತ. ಅದನ್ನು ವಿರೋಧಿಸಿ ಹೋರಾಟ ನಡೀತಾ ಇತ್ತು. ಆ ಹೋರಾಟಕ್ಕೆ ನನ್ನ ಬೆಂಬಲವೂ ಇತ್ತು. ನಾನು ಬಹಳ ಜೋರಾಗಿ ಮಾತಾಡ್ತಿದ್ದೆ ಅದರ ಬಗ್ಗೆ. ಒಬ್ಬ ಬುಡಕಟ್ಟು ಸಮುದಾಯದ ವ್ಯಕ್ತಿ ಲೈವಿಗೆ ಬಂದ. ನಮಗೆ ಲೈವಿಗೆ ಬಂದು ನನ್ನ ಧಾರ್ಮಿಕ ನಂಬಿಕೆರಿ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು ಅಂತ ಕೇಳ್ದ ಆತ. ನಾನು ಉರುಳ್ತೀನಪ್ಪ, ನಾನು ದೇವರ ಇಷ್ಟಾರ್ಥ ಪೂರೈಸಿದೆ ಅನ್ನೋ ನನಗೆ ನೆಮ್ಮದಿ ಸಿಗುತ್ತೆ, ನನ್ನ ಜೀವನದಲ್ಲಿ ಏನೋ ಒಳ್ಳೆಯದಾಗತ್ತೆ ಅನ್ನೋ ಭರವಸೆ ಬರುತ್ತೆ. ನಾನು ಹಾಗೆ ಮಾಡುವುದರಿಂದ ಯಾರ ಹಕ್ಕುಗಳಿಗೆ ಲಾಸ್ ಆಗಿದೆ? ಯಾರಿಗೇನು ತೊಂದರೆ ಮಾಡಿದ್ದೀನಿ? ನನ್ನ ಪಾಡಿಗೆ ನಾನು ಧಾರ್ಮಿಕ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದಾತ. ಏನು ಹೇಳ್ತೀರಿ ಅವಾಗ? ನಾನು ಆಗ ಆ ವ್ಯಕ್ತಿಯನ್ನು ಕೂಡಿಸಿಕೊಂಡು ಆತ್ಮಗೌರವದ ಪಾಠ ಮಾಡಿದೆ. ನೀನು ಮಾಡ್ತಾ ಇರುವ ಆಚರಣೆ ಈಗ ನಿನಗೆ ಸರಿ ಅನ್ನಿಸಬಹುದು, ಒಬ್ಬ ವ್ಯಕ್ತಿಗೆ ಆತ್ಮಗೌರವ ಅನ್ನೋದೆಲ್ಲದಕ್ಕಿಂತ ದೊಡ್ಡದು ಅಂತ. ಆತ್ಮಗೌರವ ತುಂಬ ದೊಡ್ಡದು. ಹಾಗೆ ಈ ವಾದ ಎಲ್ಲದಕ್ಕೂ ಬರ್ಬೋದ್ರಿ. ಉತ್ತರ ಕರ್ನಾಟಕದ ಕಡೆ ಮುತ್ಕಟಗಳದು ಅಂತ ಒಂದು ಪದ್ಧತಿ ಇದೆ, ದೇವದಾಸಿ ಪದ್ಧತಿ ಇದೆ. ಈ ಮೈಗೆ ಬರೀ ಬೇವಿನ ಸೊಪ್ಪು ಕಟ್ಕೊಂಡು ಬೆತ್ತಲೆ ಸೇವೆ ಅಂತ ಮಾಡ್ತಾರೆ. ಅವೆಲ್ಲದಕ್ಕೂ ನಿಷೇಧ ಇದೆ, ಮೂಢನಂಬಿಕೆ ಅಂತ. ಆ ಸೇವೆಗಳನ್ನು ಮಾಡುವವರು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಪ್ರಶ್ನೆ ಮಾಡೋದಕ್ಕೆ ನೀವ್ಯಾರು ಅಂತ ಕೇಳ್ಬಿಟ್ರೆ ನೋ. ಯಾಕೆ ಅವುಗಳಿಗೆ ನಿಷೇಧ? ಅವು ತಲೆಮಾರುಗಳಿಂದ ನಡ್ಕೊಂಡು ಬರ್ತಾ ಇದ್ವು, ಶತಶತಮಾನಗಳಿಂದ ನಡ್ಕೊಂಡು ಬರ್ತಾ ಇದ್ವು. ಯಾಕೆ ಅವುಗಳಿಗೆ ನಿಷೇಧ? ಯಾಕೆ ಅಂದರೆ ಈಗ ನಾವು ಬದುಕ್ತಾ ಇರುವ ಸಮಾಜದ ಹ್ಯೂಮನ್ ವ್ಯಾಲ್ಯೂಸ್ ಇದೆಯಲ್ಲ, ಆ ಹ್ಯೂಮನ್ ವ್ಯಾಲ್ಯೂಸ್ ಜೊತೆಗೆ ಅವು ಕಂಪ್ಯಾಟಿಬಲ್ ಅಲ್ಲ ಅನ್ನುವ ಕಾರಣಕ್ಕೆ ಆ ಆಚರಣೆಗಳು ಕಂಪ್ಯಾಟಿಬಲ್ ಅಲ್ಲ. ಆ ಕಾರಣಕ್ಕೆ ಅವುಗಳನ್ನು ಬ್ಯಾನ್ ಮಾಡಲಾಗುತ್ತೆ. ಸಂಜೆ 7 ಗಂಟೆ ಡಿಬೇಟ್ ನೋಡ್ರಿ, ಇನ್ನೊಂದು ಸ್ವಾರಸ್ಯಕರ ಚರ್ಚೆ ಆಯಿತು. ದಾವಣಗೆರೆ ದಕ್ಷಿಣದ ರಿಸಲ್ಟ್ನಿಂದ ಇಷ್ಟೆಲ್ಲ ಆಗಿರೋದು. ದಾವಣಗೆರೆಯಲ್ಲೇ ಒಂದು ದೇವಸ್ಥಾನ ಇದೆ, ದೇವಿ ದೇವಸ್ಥಾನ, ಹುಲಿಗಮ್ಮನ ದೇವಸ್ಥಾನ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ಪ್ರಾಣಿ ಬಲಿ ಕೊಡುವ ಪದ್ಧತಿ ಇತ್ತು, ಅದನ್ನು ನಿಷೇಧಿಸಲಾಯಿತು. ಪ್ರತಿ ವರ್ಷ ಪೇಪರ್ಗಳಲ್ಲಿ ಸುದ್ದಿ ಬರುತ್ತೆ, ಜಿಲ್ಲಾಡಳಿತದ ಬಿಗಿ ಬಂದೋಬಸ್ತ್, DC ಮತ್ತು SP ಸ್ವತಃ ಮುಂದೆ ನಿಂತು ಪ್ರಾಣಿ ಬಲಿಯನ್ನು ತಡೆಯೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ಅವರು ಬಂದಿದ್ದರು. ಪ್ರಾಣಿ ಬಲಿ ಕೊಡುವಂಥವನು ಅವನ ಧಾರ್ಮಿಕ ನಂಬಿಕೆ ಹೌದು ಅಲ್ವೋ? ಇಲ್ಲ, ಅದು ಮೂಢನಂಬಿಕೆ ಅಂದರು ಅವರು. ಮತ್ತು ಬಕ್ರೀದಿಗೆ ಕುರಿ ಬಲಿ ಕೊಡುವಂಥದ್ದು ಅಂದರೆ ಇಲ್ಲ, ಅದು ಆಚರಣೆ, ಅಂದರೆ ಮೂಢನಂಬಿಕೆ ಅನ್ನೋದಕ್ಕಾಗೋದಿಲ್ಲ ಅಂದರು ನಾಗರಾಜ್ ಯಾದವ್ ಹೇಳಿದ್ದು ಲೈಫ್ನಲ್ಲಿ. ಹೆಂಗೆ ಆಯ್ಕೆ ಮಾಡ್ತೀರಿ? ಪ್ರಾಣಿ ಬಲಿ ಅನ್ನುವಂಥದ್ದು ಇವತ್ತಿನ ಹ್ಯೂಮನ್ ವ್ಯಾಲ್ಯೂಸ್ಗೆ ಕಂಪ್ಯಾಟಿಬಲ್ ಅಲ್ಲ ಅನ್ನುವುದಾದ್ರೆ ಅದು ಎಲ್ರಿಗೂ ಅಪ್ಲೈ ಆಗ್ಬೇಕ್ರಿ, ಎಲ್ರಿಗೂ ಅಪ್ಲೈ ಆಗ್ಬೇಕಪ್ಪ. ಅದು ಬಿಡಿ, ಪ್ರಾಣಿ ಬಲಿ ವಿಷಯ ಒಂದು ಕಡೆ ಇಡೋಣ. ಆಚರಣೆಯಲ್ಲಿದ್ದ ಅನೇಕ ಪಿಡುಗುಗಳನ್ನು ಸಮಾಜ ಪ್ರಬುದ್ಧವಾದಂತೆ ಕಳಚಿಕೊಳ್ತಾ ಬಂತು. ಬಾಲ್ಯ ವಿವಾಹ ಇತ್ತು ನಮ್ಮಲ್ಲಿ, ವಿಧವಾ ವಿವಾಹ ನಿಷಿದ್ಧವಾಗಿತ್ತು.
ಹೆಣ್ಣುಮಕ್ಕಳು ಶಾಲೆಗೆ ಹೋಗೋದೇ ದೊಡ್ಡ ಪಾಪ ಅನ್ನೋ ಹಂಗಿತ್ತು. ಅಸ್ಪೃಶ್ಯತೆ ಆಚರಣೆ, ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕಾಗಿ ಆತನನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳು ಎಲ್ಲವೂ ಇತ್ತು. ಸಮಾಜ ಪ್ರಬುದ್ಧವಾದಂತೆ ಅದೆಲ್ಲದರಿಂದ ಹೊರಗೆ ಬಂತು. ಹಾಗೆ ಈಗ ನೋಡಿ, ಹಿಜಾಬಿನ ವಿಷಯ ಇರಾನ್ನಲ್ಲಿ ದೌರ್ಜನ್ಯ ಅನ್ನೋದು ಪೀಕಿಗೆ ಹೋದಾಗ ಹೆಣ್ಮಕ್ಳು ಏನು ಮಾಡಿದ್ರು? ಆ ಮೆಹಸಾ ಅಮೀನಿ ಅನ್ನುವಂಥ 22 ವರ್ಷದ ಹುಡುಗಿ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿರಲಿಲ್ಲ ಅನ್ನುವ ಕಾರಣಕ್ಕೆ ತೆಹರಾನ್ನಲ್ಲಿ ಮಾರಲ್ ಪೊಲೀಸರು ಬಡದು ಸಾಯಿಸ್ಬಿಟ್ರು ಅವಳನ್ನು. ಅಲ್ಲಿನ ಹೆಣ್ಮಕ್ಳ ಬೀದಿಗಿಳಿದ್ರು. ರಸ್ತೆಗಳಲ್ಲಿ ತಮ್ಮ ಹಿಜಾಬನ್ನು ಕಿತ್ತೆಸೆದು ಸುಟ್ಟರು. ಕೂದಲು ಪರಪುರುಷರಿಗೆ ಕಾಣಿಸಿಕೊಳ್ಳಬಾರ್ದಲ್ವ, ತಲೆ ಬಳಸ್ಕೊತೀವಿ ಅಂತ ತಲೆ ಬಳಸ್ಕೊಂಡ್ರು. ಅದು ಆಕ್ರೋಶ. ಇಲ್ಲಿ ಹಿಜಾಬ್ ಧರಿಸಿಕೊಳ್ಳದೆ ಹೋದರೆ ನಿನ್ನನ್ನು ಶಾಲೆಗೆ ಕಳಿಸೋದಿಲ್ಲ ಅಂತ ಒಬ್ಬ ಪೋಷಕ ಹೇಳಿದಾಗ ಮಗಳಾದಂಥವಳು ವಿಚಾರ ಮಾಡಬೇಕು. ಇದರಲ್ಲಿ ಭಜರಂಗ ದಳದವ್ರದ್ದು, ಶ್ರೀರಾಮ ಸೇನೆಯವ್ರದ್ದು ಏನೂ ಇಲ್ಲ, ಹೇಳುವುದಕ್ಕೇನೂ ಇಲ್ಲ. ಅಲ್ಲಿ ನೀವು ಹಿಜಾಬ್ ಹಾಕ್ಕೊಂಡು ಬಂದರೆ ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ. ಎಲ್ಲಿ ಲೆಕ್ಕಾಚಾರ ರೀ ಇದು? ಏನು ಲೆಕ್ಕಾಚಾರ ಇದು? ಜಾಗೃತಿ ಬರಬೇಕಾಗಿರೋದು ಆ ಸಮುದಾಯದಲ್ಲಿ ಬರಬೇಕಾಗಿದೆ. ಅದು ಸದ್ಯಕ್ಕೆ ಪಾಸಿಬಿಲಿಟಿ ಕಾಣಿಸ್ತಾ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಅಕ್ಸೆಪ್ಟ್ ಇಟ್. ಅಲ್ರಿ, ಕೇಂದ್ರ ಸರ್ಕಾರ ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿದಾಗ ಹಿಂಗೆ ಹೆಣ್ಮಕ್ಳು ಬುರ್ಕ ಹಾಕೊಂಡು ಬೀದಿಗಿಳಿದ್ರು. ನಮ್ಮ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸ್ತಾ ಇದೆ ಅಂತ ಅಂದರೆ, ನಮ್ಮ ಗಂಡಂದಿರಿಂದ 3 ಸಲ ತಲಾಕ್ ಅನ್ನಿಸ್ಕೊಂಡು ಬೀದಿಗೆ ಬೀಳುವುದು ನಮಗಿರುವ ಧಾರ್ಮಿಕ ಸ್ವಾತಂತ್ರ್ಯ ಅದು ಅಂತ ಬೀದಿಗಿಳಿದ್ರು ಹೆಣ್ಮಕ್ಳು. ಅಲ್ಲಿ ಒಂದು ಜಾಗೃತಿಯ ಪ್ರಯತ್ನ ಆಗಬೇಕಾಗಿದೆ, ಸುಧಾರಣೆಯ ಪ್ರಯತ್ನ ಆಗಬೇಕಾಗಿದೆ. ಅದಕ್ಕೆ ಅವಕಾಶಗಳಿಲ್ಲ, ಒಪ್ಕೊಳ್ಳೋಣ. ಈ ಹಿಜಾಬ್ ಬ್ಯಾನ್ ಮಾಡಿದವರು ಮತ್ತು ಅದನ್ನು ಸಮರ್ಥಿಸಿಕೊಳ್ತಾ ಇರೋರೆಲ್ಲ ಕೇಳಿಸ್ಕೋಬೇಕು ಇದನ್ನು. ಅಂಬೇಡ್ಕರರು ಹಿಜಾಬ್, ಬುರ್ಖಾ, ನಿಕಾಬ್, ಪರದಾದ ಬಗ್ಗೆ ಏನು ಹೇಳಿದರು ಅನ್ನೋದು ಕೇಳಿಸ್ಕೋಬೇಕು. ಓದ್ರಿ, ತೆಗೆದ ಪುಸ್ತಕದಲ್ಲಿ ಇನ್ನೂ ಇದೆ. ತಜಿಕಿಸ್ತಾನದಂಥ 95% ಮುಸ್ಲಿಂ ಪಾಪ್ಯುಲೇಷನ್ ಇರುವ ದೇಶ ಹಿಜಾಬನ್ನು ಯಾಕೆ ಬ್ಯಾನ್ ಮಾಡ್ತು ಅನ್ನೋದನ್ನು ತಿಳ್ಕೋಬೇಕು. ಬ್ಯಾನಲ್ಲಿ ಹಿಜಾಬು ಬರೀ ಬ್ಯಾನ್ ಅಲ್ಲ, ದಂಡದ ಪ್ರಮಾಣ ನೋಡ್ತಾ ಇದ್ದೆ ನಾನು ಈಗ ಲೈವ್ ಬರೋದಕ್ಕಿಂತ ಮುಂಚೆ. ತಜಿಕಿಸ್ತಾನದಲ್ಲಿ $590 ಜನಸಾಮಾನ್ಯ ಮಹಿಳೆಯರು ರಸ್ತೆಯಲ್ಲಿ ಹಿಜಾಬ್ ಧರಿಸಿದ್ರೆ ದಂಡ $590. ಸರ್ಕಾರಿ ನೌಕರರಾಗಿರುವ ಮಹಿಳೆಯರು ಹಿಜಾಬ್ ಧರಿಸಿದ್ರೆ $4,000 ದಂಡ. ಧಾರ್ಮಿಕ ವ್ಯಕ್ತಿಗಳು, ಮುಸ್ಲಿಮರಲ್ಲಿ ಧಾರ್ಮಿಕ ವ್ಯಕ್ತಿಗಳು ಅನ್ನಿಸಿಕೊಂಡವರು ಹಿಜಾಬ್ ಧರಿಸಿದ್ರೆ $4,200. ಈ ಡಾಲರ್ ಅಲ್ಲ, ಪೌಂಡ್ ಇದು, ಸಾರಿ, ಪೌಂಡಲ್ಲಿ ದಂಡ. 95% ಮುಸ್ಲಿಂ ಪಾಪ್ಯುಲೇಷನ್ ಇರುವ ತಜಿಕಿಸ್ತಾನ ಹಿಂಗೆ ಯಾಕೆ ಮಾಡ್ತು? ಇವತ್ತು ಲಿಸ್ಟ್ ತೆಗೆದು ನೋಡಿದ್ರೆ 9 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹಿಜಾಬ್ ಬ್ಯಾನ್ ಅನ್ನೋದು ಗೊತ್ತಾಗುತ್ತೆ. ಅವ್ರು ಹಂಗೆ ಯಾಕೆ ಮಾಡಿದ್ರು? ಇಷ್ಟೆಲ್ಲ ಆಲೋಚನೆ ಮಾಡುವಷ್ಟು ಪೇಷನ್ಸ್ ನಿಮಗಿದೆ ಅಂತ ನಮ್ಮ ಮನೆದೇವರಾಣೆಗೂ ನನಗನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಪ್ರಶ್ನೆ ಇರೋದು ಇಮ್ಮಿಡಿಯೇಟ್ ಓಟಿಂದು ಅಲ್ವಾ? ಹಂಗಿರುವಾಗ ಪ್ರಪಂಚದಾದ್ಯಂತ ಏನಾಗ್ತಾ ಇದೆ? ವಾಟ್ ಈಸ್ ಹಿಜಾಬ್? ಹಿಜಾಬ್ ಆರಂಭಿಕ ಹಂತ, ಅದಾದಮೇಲೆ ಬುರ್ಖಾ ಬರುತ್ತೆ, ನಿಕಾಬ್ ಬರುತ್ತೆ, ಪರದಾ ಬರುತ್ತೆ. ನನ್ನ ತಲೆಗೂದಲು ಪರಪುರುಷನಿಗೆ ಕಾಣಿಸಬಾರದು ಅನ್ನುವುದರಿಂದ ಶುರುವಾಗಿ ನನ್ನ ಚೆಹರೆ ಗೊತ್ತಾಗಬಾರದು ಅನ್ನುವುದು ಮುಂದಿನ ಹಂತ. ನನ್ನ ಕಣ್ಣುಗಳು ಕೂಡ ಇನ್ನೊಬ್ಬನಿಗೆ ಕಾಣಿಸಬಾರದು ಅನ್ನೋದು ಅದರ ಮುಂದಿನ ಹಂತ. ಕೈ ಮತ್ತು ಕಾಲುಗಳು ಕೂಡ ಕಾಣಿಸದಂತೆ ಬಟ್ಟೆ ಧರಿಸಬೇಕು ಅನ್ನೋದು ಅದರ ಮುಂದಿನ ಹಂತ. ಹಾಗೆ ಧರಿಸುವ ಬಟ್ಟೆಯಲ್ಲಿ ಹೆಚ್ಚು ಕಡಿಮೆ ಆದರೆ ನಡು ರಸ್ತೆಯಲ್ಲಿ ಚಾಟಿ ಏಟು ಕೊಡಬಹುದು ಅನ್ನೋದು ಮುಂದಿನ ಹಂತ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನು ನೋಡ್ತಾ ಇದ್ದೀವಿ ನಾವು. ಅದರ ನೆಕ್ಸ್ಟ್ ಲೆವೆಲ್ಲು ಗೈರ್ ಮೆಹರಮ್ ಅಂತ ಬರುತ್ತೆ. ಗಂಡ ಅಥವಾ ರಕ್ತ ಸಂಬಂಧಿಯಲ್ಲದ ವ್ಯಕ್ತಿಯನ್ನು ಹೊರತುಪಡಿಸಿ ಬೇರೆಯವರ ಜೊತೆ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬಂದರೆ ನಡು ರಸ್ತೆಯಲ್ಲಿ ಶಿಕ್ಷೆ ಕೊಡಬಹುದು ಅನ್ನುವಂಥದ್ದು. ನಾನು ಈ ಗೈರ್ ಮೆಹರಮ್ ವಿಷಯವನ್ನು ಇವತ್ತು ಸಂಜೆ 7 ಗಂಟೆಯ ಡಿಬೇಟ್ನಲ್ಲಿ ಎತ್ತಿದಾಗ ಅಬ್ದುಲ್ ರಜಾಕ್ ಅವರು ಹೌದು, ನಮ್ಮಲ್ಲಿ ಆ ಪದ್ಧತಿ ಇರೋದು ನಿಜ ಅಂದರು. ಧಾರ್ಮಿಕ ಸ್ವಾತಂತ್ರ್ಯ ಯಾವುದು ಹಂಗಿದ್ರೆ? ಇದರ ವಿರುದ್ಧ ಬರಬೇಕಾಗಿರುವುದು ಜಾಗೃತಿ. ಅದನ್ನು ಭಜರಂಗ ದಳದವರಿಂದ ಮಾಡೋದಕ್ಕಾಗೋದಿಲ್ಲ, ಶ್ರೀರಾಮ್ ಸೇನೆಯವರಿಂದ ಮಾಡೋದಕ್ಕಾಗೋದಿಲ್ಲ. ಒಳಗಿನಿಂದ ಆಗುವ ಸಾಧ್ಯತೆ ಇದೆಯಾ? ಆ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಹಾಗಿದ್ದಾಗ ಏನು ಮಾಡಬಹುದು? ಪ್ಲೇಯಿಂಗ್ ಟು ದ ಗ್ಯಾಲರಿ ನಿಲ್ಲಿಸಬೇಕಾಗತ್ತೆ.
ಅದನ್ನಾದರೂ ನಿಲ್ಲಿಸಬೇಕಾಗತ್ತೆ. ಅಲ್ಲಿರುವಂಥ ಹೆಣ್ಣು ಮಕ್ಕಳು ಇರಾನ್ನಲ್ಲಿ ಹಿಂಗೆ ಯಾಕಾಯಿತು ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ಅಫ್ಘಾನಿಸ್ತಾನದಲ್ಲಿ ಹಿಂಗೆ ಯಾಕಾಗ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ನಂಗೆ ತುಂಬ ಜನ ಹೇಳಿದ್ರು, ಈ ಮೊಬೈಲ್ನ ಉದಾಹರಣೆ ಕೊಟ್ಬಿಟ್ರು ರಪ್ ಅಂತ. ದುಡ್ಡು ಕೊಟ್ಟು ಮೊಬೈಲ್ ತರ್ತೀರಿ, ಅಂಗಡಿಯಿಂದ ಹೊರಗೆ ಬಂದ ತಕ್ಷಣ ಕವರ್ ಹಾಕಿಸ್ಕೊಳ್ಳೋದಿಲ್ವಾ ನೀವು? ಕವರ್ ಯಾಕೆ ಬೇಕು? ಮೊಬೈಲ್ನ ಪ್ರೊಟೆಕ್ಷನ್ಗೆ. ಹಾಗೆ ಬುರ್ಖಾ, ಹಾಗೆ ನಿಕಾಬು ಅಂದರು. ನಾನಂದೆ, ಒಂದು ವರ್ಷಕ್ಕೆ ಇದು ಔಟ್ಡೇಟೆಡ್ ಆಗುತ್ತಪ್ಪ, ಹೊಸ ಮಾಡಲ್ ಬಂತು ಅಂತ ತಗೋತೀನಿ ನಾನು, 2 ವರ್ಷಕ್ಕೊಂದು ಮೊಬೈಲ್ ಚೇಂಜ್ ಮಾಡ್ತೀನಿ, ನೀವೇನು ಮಾಡ್ತೀರಿ ಅಂತ ಕೇಳಿದೆ ಅಲ್ವಾ? ಅಂದರೆ ಹೆಣ್ಣು ಅನ್ನುವ ಒಂದು ಜೀವ ದುಡ್ಡು ಕೊಟ್ಟು ಖರೀದಿ ಮಾಡುವ ಮೊಬೈಲ್ಗೆ ಸಮವೇ? ಲಾಲಿಪಾಪ್ನ ಫೋಟೋ ಕಳಿಸಿದ್ರು ನನಗೆ. ಕವರ್ ಇರೋ ಲಾಲಿಪಾಪ್ ಹತ್ರ ಇರುವೆಗಳಿರಲಿಲ್ಲ, ಓಪನ್ ಆಗಿರೋ ಲಾಲಿಪಾಪ್ ಹತ್ರ ಇರುವೆಗಳಿದ್ವು. ಇದೇ ಬುರ್ಖಾ ಹಾಕುವುದಕ್ಕೂ ಹಾಕದೇ ಇರುವುದಕ್ಕೂ ವ್ಯತ್ಯಾಸ ಅಂದರು. ಲಾಲಿಪಾಪು $2.5 ಲಾಲಿಪಾಪು. ನಾನಂದೆ, ಕವರ್ ಓಪನ್ ಮಾಡಿ ತಿಂದು ಕಡ್ಡಿ ಬಿಸಾಕ್ತೀವಿ ರೀ, ಹೆಣ್ಮಕ್ಳ ಕತೆ ಅಲ್ವಾ? ಒಂದು ಉದಾಹರಣೆ ಯಾವಾಗಲೂ ಕೊಡ್ತೀನಿ ನಾನು. ಒಂದು ಹಕ್ಕಿ, ಗಿಳಿ, ಅದಕ್ಕೆ ಅತ್ಯಂತ ಸುರಕ್ಷಿತ ಜಾಗ ಪಂಜರ. ಪಂಜರದಲ್ಲಿ ಅದಕ್ಕೆ ಆಹಾರ ಸಿಗುತ್ತೆ, ಯಾವುದೋ ಗಿಡಗ ಬಂದು ತಿಂದು ಬಿಡುತ್ತೆ ಅನ್ನೋ ಅಪಾಯ ಇಲ್ಲ, ಕಣ್ತುಂಬ ನಿದ್ದೆ ಮಾಡಬಹುದು. ಪಂಜರ ಸುರಕ್ಷಿತ ಜಾಗ ಅದಕ್ಕೆ. ಆದರೆ ನಿಸರ್ಗ ಗಿಳಿಯನ್ನು ಸೃಷ್ಟಿ ಮಾಡಿದ್ದು ಪಂಜರದಲ್ಲಿರೋದಕ್ಕಲ್ಲ. ಒಂದು ವಿಮಾನಕ್ಕೆ ಅತ್ಯಂತ ಸುರಕ್ಷಿತ ಜಾಗ ಯಾವುದು? ಏರ್ಪೋರ್ಟು. ಅದು ಕ್ರ್ಯಾಶ್ ಆಗೋ ಅಪಾಯನೇ ಇಲ್ಲ ಅಲ್ಲಿ, ಹಕ್ಕಿ ಬಂದು ಬಡಿಯೋ ಅಪಾಯ ಇಲ್ಲ. ಬಟ್ ವಿಮಾನದ ಉದ್ದೇಶ ಏರ್ಪೋರ್ಟ್ನಲ್ಲಿ ನಿಂತ್ಕೊಳ್ಳೋದಲ್ಲ. ಹಡಗು ಅತ್ಯಂತ ಸುರಕ್ಷಿತವಾಗಿರುವುದೆಲ್ಲಿ? ಸಮುದ್ರದಲ್ಲಿ ಲಂಗರ್ ಹಾಕಿದಾಗ, ಬಂದರಿನಲ್ಲಿ ಲಂಗರ್ ಹಾಕಿದಾಗ. ಅದಕ್ಕೆ ಅಪಾಯ ಇರೋದೇ ಸಮುದ್ರದ ಒಳಗೆ ಹೋದಾಗ, ಆಳ ಸಮುದ್ರಕ್ಕೆ ಹೋದಾಗಲೇ ಅಪಾಯ. ಬಂದರಿನಲ್ಲಿ ಲಂಗರು ಹಾಕಿದಾಗ ಹಡಗು ಎಲ್ಲಕ್ಕಿಂತ ಸುರಕ್ಷಿತ ಅನ್ನುವ ಕಾರಣಕ್ಕಾಗಿ ಲಂಗರ್ ಹಾಕಿ ಇಡದ ಹಡಗನ್ನು. ಅಂದರೆ ನಿಮಗೆ ಅರ್ಥ ಆಗ್ತಿದೆ, ಪ್ರಾಬ್ಲಮ್ ಇರೋದು ಪುರುಷ ಸಮಾಜದಲ್ಲಿ ಹೆಣ್ಣನ್ನು ನೋಡುವ ರೀತಿ. ಸೊಲ್ಯೂಷನ್ ಎಲ್ಲಿ ಹುಡುಕ್ತಾ ಇದ್ದೀವಿ? ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.